ರೀಸೆಂಟಾಗಿ ಇನ್ನೊಂದು ಇನ್ಸಿಡೆಂಟ್ ನಿಮ್ಗೆ ಹೇಳ್ತೀನಿ ನೋಡ್ರಿ. ಏನು ಅಂದರೆ ನಾನೀಗ ಆ್ಯಕ್ಚುಲಿ ಲಾಸ್ಟ್ ವೀಕು ಒಂದು ಅರ್ಜೆಂಟ್ ಎಲ್ಲೋ ಹೋಗ್ಬೇಕಿತ್ತು. ಟೂ ವೀಲರ್ ತೊಗೊಂಡು ಹೋಗ್ಬಿಟ್ಟು ನಾನು ಒಂದು ಬಿಲ್ಡಿಂಗ್ನ ಆಪೋಸಿಟ್ ನಿಲ್ಲಿಸ್ದೆ. ಅದು ಪಬ್ಲಿಕ್ ರೋಡು, ಆ ಕಡೆ ನಿಲ್ಲಿಸ್ದೆ. ಬಟ್ ಅದು ಆ ಬಿಲ್ಡಿಂಗ್ ಎದುರುಗಡೆನೇ ಇತ್ತು. ಆ ಬಿಲ್ಡಿಂಗ್ನ ಸೆಕ್ಯೂರಿಟಿ ಬಂದು ಏಯ್ ಇಲ್ಲಾಕೋ ನಿಲ್ಲಿಸ್ತೀಯ ಅಂತ ರ್ಯಾಶ್ ಆಗೇ ಮಾತಾಡ್ದ. ನಾನಂದೆ ಏಯ್ ಅಂತೆಲ್ಲ ಯಾಕಪ್ಪ ಅಂತ ಇದೆಯಾ, ನೀನು ಹಿಂಗೆ ಮಾತಾಡೋದಕ್ಕೇನೆ ನೀನು ಯಾರೋ ರೆಸ್ಪೆಕ್ಟ್ ಕೊಡಲ್ಲ ಅಂತ ವಾಪಸ್ ಅಂದೆ. ಆಯಿತಾ, ನಾನು ರಿಯಾಕ್ಟ್ ಮಾಡಿಬಿಟ್ಟೆ ಇಮಿಡಿಯೇಟ್. ಅವನು ಅದು ಮಾತಿಗೆ ಮಾತು ಬೆಳೆದು ಅವ್ನು ತುಂಬ ಹರ್ಟ್ ಆಗಿ ಅವನೇನಂದ ಅಂದರೆ, ನಾನು ನಿಮ್ಮ ಅಪ್ಪನ ಏಜೋನಪ್ಪ, ನಾನು ಹೇಳ್ತೀನಿ, ನಾನು ಹೇಳೋದನ್ನ ಕೇಳು ತಿಳ್ಕೊ ಅಂತ ಅಂದರು. ಅವ್ನು ಅಂದಿದ ತಕ್ಷಣನೇ ನನಗೆ ಸಡನ್ ರಿಯಲೈಸ್ ಆಯಿತು. ಒಳಗಡೆ ಒಂದು ನಿಮಗೆ ಫೀಲ್ ಆಗುತ್ತೆ, ಡಾರ್ಕ್ ಎಂಟ್ರ್ ಆದೆ ಅಥವಾ ಡಾರ್ಕ್ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಅಂದಿದ ತಕ್ಷಣನೇ ನಿಮಗೊಂದು ಭಾವನೆ ಬರುತ್ತೆ, ಸೆನ್ಸಿಟಿವ್ ಇದ್ದರೆ. ನನಗೆ ಗೊತ್ತಾಯಿತು, ಓ ಏನೋ ಎಫೆಕ್ಟ್ ಹೊಡೀತು, ಡಾರ್ಕ್ ರಿಲೀಸ್ ಆಯಿತು ಅಂತ. ನಾನು ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲೇ 1 ಅವರಲ್ಲೇ ನಮ್ಮ ತಂದೆ ಸ್ಟಮಕ್ ಅಪ್ಸೆಟ್ ಆಗಿ ಅವತ್ತು ಪೂರ್ತಿ ರಾತ್ರಿ ಸಫರ್ ಮಾಡಿದ್ರು. ಅದ್ರ ಬೆಳಗ್ಗೆನೂ ಕೂಡ ತುಂಬಾನೇ ಸಫರ್ ಮಾಡಿದ್ರು. ನನಗೆ ಆ ಸಿಚುವೇಶನ್ ನಮ್ಮ ಮನೇಲಿ ಆಗಿರೋದಕ್ಕೆ ಕಾರಣ ನನಗೆ ಕ್ಲಿಯರಾಗಿ ಕ್ಲಾರಿಟಿ ಸಿಕ್ಬಿಡ್ತು. ನಾನು ಆ ಸೆಕ್ಯೂರಿಟಿಗೆ ಹರ್ಟ್ ಮಾಡಿದ್ದು, ಅಥವಾ ನಾನು ಅವ್ರ ಜೊತೆ ನಾನು ಡಾರ್ಕ್ ನೆಗೆಟಿವ್ ಎಮೋಷನ್ ಜನ್ರೇಟ್ ಮಾಡಿ ಅವ್ರಿಗೆ ನಾನು ಆ ಮಾತು ಅಂದಿದ್ದು. ಆ ಮಾತು ಬರೋದಕ್ಕೆ ಕಾರಣ ಏನು, ನನ್ನೊಳಗಡೆ ಒಳ ಲೆವೆಲಲ್ಲಾದರೂ ಇದ್ದೇ ಇರುತ್ತೆ. ನಾನು ಮಿಸ್ಟೇಕ್ಸ್ ಮಾಡಿದ್ದು ಖಂಡಿತ ನಿಜನೇ. ಇದಕ್ಕೆ ಹೇಳ್ತೀವಿ, ನೀವು ಯಾರು ನೋಡಲಿಲ್ಲ ಅಥವಾ ನೀವೇನೋ ಅವ್ರಿಗೆ ಪಾಠ ಕಲ್ಸಕ್ಕೆ ಇಲ್ಲ, ಅವ್ನು ಹೇಳಿದ ತಪ್ಪು. ಈಗ ಬರುತ್ತೆ ಕ್ವಶನ್, ಹಂಗೆ ಯಾಕೆ ಅಂದೆ ಅಂತ ಹೇಳಿದ್ರೆ, ಈಗ ಎಷ್ಟೊಂದು ಜನ ರೀಸನ್ ಕೊಡ್ತೀರಾ. ಅವ್ನು ಮಾಡಿದ ತಪ್ಪಲ್ವ, ಅವನದಲ್ಲ ಅದು ರೋಡು, ಪಬ್ಲಿಕ್ ರೋಡು, ಅವ್ನು ಮಾತಾಡೋ ಅವಶ್ಯಕತೆ ಇಲ್ಲ. ಮತ್ತು ಅವ್ನು ಮಾತಾಡೋದು ರೆಸ್ಪೆಕ್ಟ್ ಕೊಟ್ಟಿರೋ ನಾನು ರೆಸ್ಪೆಕ್ಟ್ ಕೊಡ್ತಿದ್ದೆ. ಅಥವಾ ನೀವು ನಿಮ್ಮ ಮನೇಲಿ ಹೇಳ್ತೀರಾ, ಇವನು ಈ ಥರನೇ ಬಿಟ್ಟರೆ ಹಂಗೆ ಹಾಳಾಗಿ ಹೋಗ್ತಾನೆ, ನಾನು ಪಾಠ ಕಲಿಸ್ಬೇಕು ಅಂತಲ್ಲ ಅಲ್ವಾ. ನೀವು ಯಾರಿಗೂ ಪಾಠ ಕಲಿಸುವಂಥ ಸ್ಥಾನ ತಗೊಂಡಿಲ್ಲ. ಫಸ್ಟ್ ನಾವು ಪಾಠ ಕಲಿತ್ಬಿಟ್ರೆ ಸಾಕಾಗಿದೆ ಜೀವನದಲ್ಲಿ, ಆಯ್ತಾ. ಮೊದಲು ನಾನು ರೆಡಿ ಆಗಬೇಕು. ನಾನು ರೆಡಿ ಆದ್ರೇ ನೀವು 100 ಜನನ ರೆಡಿ ಮಾಡ್ಬೋದು. ನಾನೇ ಪೇಷಂಟ್ ಆಗಿದ್ದು ನಾನೇ ಪೇಷಂಟ್ ಅನ್ಕೊಂಡಿದ್ರೆ ನಾನು ಎಲ್ಲಿ ಬೇರೆಯವ್ರನ್ನ ರೆಡಿ ಮಾಡೋಕ್ಕಾಗ್ತಿತ್ತು ಅಲ್ವಾ. ಅದಕ್ಕೆ ಹೇಳೋದು, ನಮ್ಮ ಸಿಚುವೇಶನ್ಗೆ ನಾವೇ ಕಾರಣ, ನಮ್ಮ ಡಾರ್ಕ್. ಅದು ಯಾವ ರೀತಿ ಕಾರಣ ಅನ್ನೋದು ಈ ಲೈಫಲ್ಲೇ ಗೊತ್ತಾಗುತ್ತೆ. ನಾವು ಬೆಳಗಿನ ರಾತ್ರಿ ಲೆಕ್ಕ ಹಾಕೊಂಡ್ರೆ ಎಷ್ಟು ಸಾರಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ, ಚಿಕ್ಕ ಚಿಕ್ಕ ವಿಷಯಕ್ಕೆ ಒಂದು ಕಾಫಿಯಿಂದ ಹಿಡಿದು ಒಂದು ಉಪ್ಪಿಟ್ಟು ಮಾಡಿದ್ದಾರೆ ಅನ್ನೋದ್ರಿಂದ ಹಿಡಿದು ಲ ಏನೋ ಒಂದು ಗಾಡೀಲಿ ಅಡ್ಡ ಬಂದ ಅನ್ನೋದಕ್ಕೆಲ್ಲದಕ್ಕೂ ಒಳಗಡೆ ಭಾವನೆ ಜನ್ರೇಟ್ ಮಾಡ್ತಾನೆ ಇರ್ತೀವಿ. ಎಮೋಷನ್ಸು, ನೆಗೆಟಿವು, ಅದು ಏನೇ ಆಗಲಿ, ನೀವೇನೇ ರೀಸನ್ ಕೊಡಲಿ, ಈ ಕಾರಣಕ್ಕೆ ನಾನು ನೆಗೆಟಿವ್ ಎಮೋಷನ್ ಜನ್ರೇಟ್ ಮಾಡಿದೆ, ಅದನ್ನು ನೇಚರ್ ಅಥವಾ ನೀವು ಅಂದ್ಕೊಂಡಿರೋ ಭಗವಂತ ಅಥವಾ ನಿಮ್ಮ ಕರ್ಮ ಅದನ್ನು ಯಾವುದನ್ನು ಒಪ್ಕೊಳ್ಳಲ್ಲ. ನೀವು ಒಳಗಡೆ ಭಾವನೆ ಜನ್ರೇಟ್ ಮಾಡಿದ್ರೆ ನಿಮಗೆ ರಿಸಲ್ಟು ನೆಗೆಟಿವ್ ಆಗಿರುತ್ತೆ. ನಿಮಗೆ ಅದು ಸಿಚುವೇಶನಲ್ಲಿ ಕೊಡುತ್ತೆ. ಈಗ ನಿನ್ನಿಂದ ನಿಮ್ಮ ಅಪ್ಪ ಸಫರ್ ಮಾಡೋದು ಅಂದರೆ ಅವ್ರದ್ದು ಕರ್ಮ ಇರುತ್ತೆ. ಅದ್ರ ಜೊತೆ ನಾನು ನಮ್ಮ ಮನೇಲಿ ಇನ್ನೊಬ್ಬರು ಕಾಯಿಲೆ ಬಂತು ಅಥವಾ ಇನ್ನೊಬ್ರು ಸಫರ್ ಮಾಡ್ತಿದ್ದಾರೆ ಅಂದರೆ ನಮ್ಮ ಬೈ ಡಿಫಾಲ್ಟ್ ನನಗೆ ಎಫೆಕ್ಟ್ ಆಗುತ್ತೆ, ನಮ್ಮ ಸುತ್ತಮುತ್ತ ಪರಿಸರಕ್ಕೆ ಎಫೆಕ್ಟ್ ಆಗುತ್ತೆ. ಈ ರೀತಿ ನೇಚರು ಒಂದಕ್ಕೊಂದು ಲಿಂಕ್ ಮಾಡುತ್ತೆ. ಲಿಂಕ್ ಮಾಡಿ ಅವರು ಸಫರ್ ಮಾಡ್ತಾರೆ, ಅದ್ರ ಜೊತೆ ನಾನು ಮಾಡಿರೋ ಮಿಸ್ಟೇಕ್ಸ್ಗೆ ನಾನು ಸಫರ್ ಮಾಡ್ತೀನಿ. ಇದೇ ಕಾರಣಕ್ಕೆ ಎಲ್ಲರೂ ಒಂದೇ ಫ್ಯಾಮಿಲಿ ಆಗಿ ಹುಡ್ತಾರೆ. ಒಂದು ಫ್ಯಾಮಿಲಿ ಒಬ್ಬನ ಕಾಯಿಲೆ ಬರುತ್ತೆ, ಒಬ್ಬ ದುಡ್ಡು ಲಾಸ್ ಮಾಡ್ಕೊತಾನೆ, ಅದ್ರ ಜೊತೆ ಅವರು ಸಫರ್ ಮಾಡ್ತಿರ್ತಾರೆ. ನೀವು ಅನ್ಕೊಂತೀರಾ ನನ್ನ ಗಂಡ ಈ ಥರ ಮಾಡಿದ ಮಿಸ್ಟೇಕಿಗೆ ನಾನು ಈ ಥರ ಸಫರ್ ಮಾಡ್ತಾ ಇದ್ದೀನಿ ಅಂತ. ಹಂಗಿರಲ್ಲ. ಆ ಕರ್ಮಕ್ಕೆ ನಿಮ್ಗೆ ಅಂಥ ಗಂಡ, ಅಂಥ ಮಕ್ಕಳು, ಅಂಥ ಸಂಸಾರ, ಅಂಥ ಅತ್ತೆ ಸೊಸೆ ಎಲ್ಲರೂ ಉಟ್ಕೊಂತೀವಿ, ಆಯ್ತಾ. ಇದು ರಿಯಾಲಿಟಿ. ಒಪ್ಕೊಂಡ್ರೆ ಒಪ್ಕೊಂಡಂಗಿಲ್ಲ, ನಾನು ತುಂಬ ಒಳ್ಳೆಯವಳು ಬಟ್ ಇವರೆಲ್ಲ ಕೆಟ್ಟವರು, ನೋ, ಆಯ್ತಾ. ಹಂಗಿರಲ್ಲ. ನನ್ನ ಸಿಸ್ಟಮಲ್ಲಿ ಡಾರ್ಕ್ ಎನರ್ಜಿ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಮಾಡ್ತಿರ್ತೀನಿ. ಅದಕ್ಕೆ ಹೇಳೋದು, ಹೊರಗಡೆ ಮುಖ ಸಾತ್ವಿಕವಾಗಿ ಒಳ್ಳೇದು ಪ್ರವಚನ ಮಾಡ್ಕೊಂಡಿರೋದಲ್ಲ, ಒಳಗಡೆ ಕೂಡ ಮುಖ ಕರೆಕ್ಟಾಗಿರಬೇಕು. ನಾನು ಮಾಡಿದ ಮಿಸ್ಟೇಕ್, ನಾನು ಆ ಪರಿಸ್ಥಿತಿಗೆ ಹೋಗಿ ಗಾಡಿ ನಿಲ್ಸೋ ಕ್ರಿಯೇಟ್ ಆಗಿದ್ದು ನಂದೇ ಯಾವುದೋ ಡಾರ್ಕ್ ರಿಲೀಸ್ ಆಗುತ್ತೆ. ಬಟ್ ನಾವು ಸ್ವಲ್ಪ ಸೂಕ್ಷ್ಮ ಇರೋದ್ರಿಂದ ಬೇಗ ಬೇಗ ಗೊತ್ತಾಗ್ತಿದೆ. ಆಗ ಮಿಸ್ಟೇಕ್ ಮಾಡಿದೆ ಇಮಿಡಿಯೇಟ್ ಬಂತು. ಬಟ್ ಕೆಲವೊಬ್ರಿಗೆ, ಈ ಪ್ರಪಂಚದಲ್ಲಿರೋ ನಮ್ಮಂತ ಬೇರೆ ಜನಕ್ಕೆ ಯಾವಾಗ ಮಾಡ್ತಾರೋ ಅದು ಗೊತ್ತೇ ಆಗಲ್ಲ, ಯಾವಾಗಲೋ ಬರುತ್ತೆ. ಈಗ ಬಂದಿದ್ದು ಈಗಲೇ ನೆಕ್ಸ್ಟ್ ಅವರಲ್ಲೋ ನೆಕ್ಸ್ಟ್ ದಿನನೋ ಮ್ಯಾನಿಫೆಸ್ಟ್ ಆಗಿದ್ರೆ ಸೈಲೆಂಟ್ ಆಗ್ತಿದ್ರಿ. ಮಿಸ್ಟೇಕ್ ಮಾಡಿದೆ ಹಿಂಗೆ ಆಗ್ತಾ ಇದೆ ಬೇಡ ಅಂತ. ನೀವು ಮಾಡ್ತಿರೋ ಮಿಸ್ಟೇಕ್ಸ್ ಒಬ್ಬರೇ ರೂಮಲ್ಲಿ ಕೂತ್ಕೊಂಡು ಮಾಡ್ತಿದ್ದೀರೋ, ಒಂದು ಜನದ ಮುಂದೆ ಮಾಡ್ತಿದ್ದೀರೋ, ಅಥವಾ ನಿಮ್ಮ ಫ್ಯಾಮಿಲಿ ಮುಂದೆ ಮಾಡ್ಕೊತಿದ್ದೀರೋ ನೆಗೆಟಿವ್ ಭಾವನೆ ಅಥವಾ ನೆಗೆಟಿವ್ ಇಂಟೆನ್ಷನ್ ಇಟ್ಕೊಂಡು, ಅದು ಎಲ್ಲವೂ ನಿಮಗೆ ರಿಸಲ್ಟ್ ಕೊಡುತ್ತೆ. ಈಗಲ್ಲ ಅಂದರೆ ಮುಂದೆ,
ಆಯ್ತಾ? ಸೊ, ನಮ್ಗೆ ಮೇನ್ ಕಾಸ್ ಏನು? ನಾವು ನಿಲ್ಲಿಸ್ಬೇಕು ನೆಗೆಟಿವ್ ಎಮೋಷನ್ಸ್‌ನ. ಅಲ್ಲಿ ತನಕ ಸರಿ ಹೋಗಲ್ಲ ಜೀವನ. ಅದಕ್ಕೆ ಹೇಳೋದು ಪ್ರತಿಯೊಂದು ಕೋಪ, ದ್ವೇಷ, ಲಸ್ಟು, ಕಾಮನೆ ಅದಕ್ಕೆ ಹೇಳೋದು ಎಲ್ರನ್ನೂ ಕೂಡ ನಿನ್ನ ತಾಯಿ ಥರ ನೋಡು, ಅಪ್ಪನ ಥರ ನೋಡು. ಈ ಸಿಚುಯೇಷನಲ್ಲಿ ನಾನು ಎಲ್ರನ್ನೂ ಅಪ್ಪನ ಥರ ನೋಡಬೇಕು. ಅದನ್ನೇ ಹೇಳೋದು ಎಲ್ರನ್ನೂ ಹೆಣ್ಮಕ್ಳನ್ನ ತಾಯಿ ಸ್ಥಾನದಲ್ಲಿ ನೋಡು, ಅಕ್ಕ ಸ್ಥಾನದಲ್ಲಿ ನೋಡು ಅಂದರೆ ನಮ್ಮ ಮನಸ್ಸಿನ ಭಾವನೆಗಳು ಹಂಗೆ ನೋಡೋಕ್ಕಾಗುತ್ತಾ ನಿಮ್ಮ ಕೈಲಿ? ಆಗಲ್ಲ. ಅದನ್ನು ಮಾಡ್ಕೊಳ್ಳೇಬೇಕು. ನೀವು ಸರಿ ಹೋಗ್ಬೇಕು. ನಿಮಗೆ ಕರ್ಮ ಅಂಟಬಾರ್ದು ಅಂದರೆ. ನೀವು ಯಾರಿಗೂ ಗೊತ್ತಾಗ್ತಿಲ್ಲ ನನ್ನ ಒಳಗಡೆ ಇರೋ ಭಾವನೆಗಳು ಅಂದರೆ ನಿಮಗೆ ಅದು ವಾಪಸ್ ಬರುತ್ತೆ. ಎಲ್ಲ ಗಂಡಸರೂ ಕೂಡ ನೀವು ಅಪ್ಪನ ಸ್ಥಾನದಲ್ಲಿ, ತಮ್ಮನ ಸ್ಥಾನದಲ್ಲಿ, ಅಣ್ಣನ ಸ್ಥಾನದಲ್ಲಿ ನೀವು ನೋಡಬೇಕು. ಅದೇ ರೀತಿ ಎಲ್ಲ ಗಂಡು ಮಕ್ಕಳು ಕೂಡ ಎಲ್ಲ ಹೆಣ್ಮಕ್ಳು ಅಮ್ಮನ ಸ್ಥಾನದಲ್ಲಿ, ಅಕ್ಕನ, ತಂಗಿಯ ಸ್ಥಾನದಲ್ಲಿ ನೋಡ್ಬೇಕು. ಯಾಕೆ? ಅಥವಾ ದೇವಿಯ ಸ್ಥಾನದಲ್ಲಿ ನೋಡಿ ಅಂತಾರೆ. ಅಮ್ಮ ರಾಜರಾಜೇಶ್ವರಿನೋ, ಭಗವತಿನೋ ಅಥವಾ ದೇವಿ ಸ್ಥಾನದಲ್ಲಿ ಮಾತೃ ರೂಪದಲ್ಲಿ ನೋಡ್ರಿ ಅಂತ ಹೇಳ್ತಾರೆ ಅಲ್ವಾ? ಯಾಕೆ ಅಂದರೆ ನೀವು ಆ ಭಾವನೆಯಲ್ಲಿ ನೋಡಿದ್ರಷ್ಟೇ ನೀವು ಆ ಕರ್ಮದಿಂದ ರಿಲೀಸ್ ಆಗ್ತೀರಾ ಅಂತ. ನೀವು ಎಲ್ಲರಲ್ಲೂ ದೇವರಲ್ಲಿ ನೋಡಿ ಹುಡುಕಿ ಅಂತಲ್ಲ ಇದು ಇಂಟೆನ್ಷನ್ನು. ನಿಮ್ಮಲ್ಲಿ ಆ ನೆಗೆಟಿವ್ ಭಾವನೆಗಳು ಹುಟ್ಟಲ್ಲ ಅಂತ. ನಾನೀಗ ನಮ್ಮ ತಂದೆ ಸ್ಥಾನದಲ್ಲಿ ಅವನ್ನ ನೋಡಿದರೆ ನನಗೆ ಈ ಕರ್ಮ ಬರ್ತಾ ಇರಲಿಲ್ಲ, ನಾನು ಸಫರ್ ಮಾಡ್ತಿರ್ಲಿಲ್ಲ. ಅಥವಾ ನಮ್ಮ ತಂದೆ ಅವರ ಇಂಡಿವಿಜುವಲ್ ಏನೋ ಕರ್ಮದಲ್ಲಿ ಅವ್ರು ಸಫರ್ ಮಾಡ್ತಿರ್ಲಿಲ್ಲ. ಇದೆಲ್ಲವೂ ನಡೀತಾ ಹೋಗ್ತಿದೆ ಲೈಫಲ್ಲಿ. ನೀವುಗಳು ಅರ್ಥ ಮಾಡ್ಕೊಂಡ್ರೆ ಗೆದ್ರಿ. ಇಲ್ಲ ಅಂದರೆ ನಾವು ಹಂಗೆ ಮತ್ತೆ ಅದೇ ಡಾರ್ಕ್ ಲೂಪಲ್ಲೇ ಇರ್ತೀವಿ. ಮತ್ತೆ ಅದೇ ಕರ್ಮ, ನನ್ನ ಹಣೆಬರಹ ಬಿಡು ಅಂದ್ಕೊಂಡು ಸಫರ್ ಮಾಡ್ತಿರ್ತೀರ. ನೀವು ಮಾಡ್ತಿರೋ ಮಿಸ್ಟೇಕ್ಸೇ, ನಾನು ಮಾಡ್ತಿರೋ ಮಿಸ್ಟೇಕ್ಸೇ ನನ್ನ ಲೈಫಲ್ಲಿ ಈ ರೀತಿ ಕ್ರಿಯೇಟ್ ಆಗ್ತಿದೆ. ಪೇಷಂಟಾಗಿ ಹಿಂಗೇ ಕೂತ್ಕೊಂಡ್ಬಿಟ್ರೆ 4 ಜನನು ಇನ್ನೂ ಪೇಷಂಟ್ ಆಗ್ತಾ ಹೋಗ್ಬಿಡ್ತಾರೆ ನಿಮ್ಮ ಜೊತೆ ಇರೋರು. ಪೇಷಂಟಿಂದ ನೀವು ಬೇರೆ ಹೊರಗಡೆ ಬಂದು ನಾನು ಕೂಡ ಒಳ್ಳೆಯವನಾಗ್ತಾ ಸತ್ಸಂಗದಲ್ಲಿ ಬೆಳೀತಾ ಹೋದರೆ ನೀವು ಕೂಡ ಅಷ್ಟೇ 4 ಜನನ ಉದ್ಧಾರ ಮಾಡ್ತೀರಾ. ನಿಮ್ಮ ಸುತ್ತಮುತ್ತ ಇರೋ ಸರ್ಕಲ್ಲು ಚೇಂಜ್ ಆಗುತ್ತೆ. ನಿಮ್ಮನ್ನು ಇಷ್ಟಪಡೋರು, ನಿಮ್ಮನ್ನು ಖುಷಿಪಡಿಸೋರು, ಈ ಥರ ಒಳ್ಳೆತನ ಇರೋ ಜನಗಳೇ ಸಿಗ್ತಾರೆ. ಇಲ್ಲ ಅಂದರೆ ನೀವು ಯಾವ ಫ್ರೀಕ್ವೆನ್ಸಿಲಿ ಇರ್ತೀರೋ ಅಂಥ ಜನಗಳ ಹತ್ರನೇ ನೀವು ಇರ್ತೀರ. ಇದನ್ನು ನೀವು ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ಳೇಬೇಕು.